ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಚೆನ್ನಾಗಿದ್ದೀರಾ, ಸೂಪರ್ ಆಗಿದ್ದೀರಾ ಅನ್ಕೊಂತೀನಿ. 2024 ಈ ಒಂದು ವರ್ಷದ ಮೊದಲನೇ ನಿಮ್ಮ ನೋಟಿಫಿಕೇಶನ್ ಬಗ್ಗೆ ಇವತ್ತು ಲೇಟೆಸ್ಟ್ ಆಗಿರುವಂತಹ ಅಫಿಷಿಯಲ್ ಆಗಿರುವಂತಹ ಅಪ್ಡೇಟ್ ಅನ್ನ ರಿಲೀಸ್ ಅನ್ನ ಮಾಡಿದ್ದಾರೆ. ಒಂದು ರೀತಿಯಲ್ಲಿ ಹೇಳಬೇಕಾದ್ರೆ ಯಾರೆಲ್ಲ ಈ ಮೊದಲನೇ ನೋಟಿಫಿಕೇಶನ್ ಗೋಸ್ಕರ ತಾಳ್ಮೆಯಿಂದ ಯಾರೆಲ್ಲ ವೈಟ್ ಅನ್ನ ಮಾಡ್ತಿದ್ರಿ ಅವರಿಗೆಲ್ಲರಿಗೂ ದೊಡ್ಡದಾಗಿರುವಂತಹ ಗುಡ್ ನ್ಯೂಸ್ ಅಂತಾನೆ ಹೇಳ್ತೀನಿ. ಸ್ನೇಹಿತರೆ, ಈ ವಿಡಿಯೋ ಮುಖಾಂತರ ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಮುಖಾಂತರ ನಾನು ಶೇರ್ ಅನ್ನ ಮಾಡಿಕೊಂಡು ಇದರ ಜೊತೆಗೆ ಮ್ಯಾಕ್ಸಿಮಮ್ ಆಗಿ ನಮ್ಮ ಕರ್ನಾಟಕದಂತ ಈ ಚಾನೆಲ್ ಅಲ್ಲಿ ಬಹಳಷ್ಟು ಕಮೆಂಟ್ಸ್ ಅನ್ನ ಬಂದಿದ್ದಾವೆ. ಓಕೆನಾ, ಸೆಲೆಕ್ಷನ್ ಪ್ರೋಸೆಸ್ ಬಗ್ಗೆ ಕೆಲವೊಂದು ಡೌಟ್ಸ್ ಅನ್ನ ಕೇಳಿದ್ದಾರೆ. ಅದರ ಬಗ್ಗೆ ಕ್ಲಾರಿಟಿಯನ್ನ ಈ ವಿಡಿಯೋ ಮುಖಾಂತರ ಶೇರ್ ಅನ್ನ ಮಾಡ್ತೀನಿ. ಮೊದಲನೇದಾಗಿ ಹೇಳಬೇಕಾದ್ರೆ ನಿಮ್ಮ ಅಫಿಷಿಯಲ್ ಆಗಿರುವಂತಹ ಮೊದಲನೇ ನೋಟಿಫಿಕೇಶನ್ ಯಾವಾಗ ರಿಲೀಸ್ ಅನ್ನ ಮಾಡ್ತಾರೆ ಅಂದ್ರೆ ನಾಳೆ ತಿಂಗಳು ಇದರ ಇಂಟರ್ನಲ್ ಪ್ರೋಸೆಸ್ ಅನ್ನ ಸ್ಟಾರ್ಟ್ ಅನ್ನ ಮಾಡ್ತಾರೆ. ನಾಳೆ ತಿಂಗಳು ಆಬ್ವಿಯಸ್ಲಿ ಎಲೆಕ್ಷನ್ ಮುಗಿಯುತ್ತೆ. ಓಕೆನಾ, 5ನೇ ತಾರೀಕು ಮೇಲೆ ಇದರ ಇಂಟರ್ನಲ್ ಆಗಿರುವಂತಹ ಪ್ರೋಸೆಸ್ ಅನ್ನ ಸ್ಟಾರ್ಟ್ ಅನ್ನ ಮಾಡ್ತಾರೆ. ಅಂದ್ರೆ ಡಿಪಾರ್ಟ್ಮೆಂಟ್ ಸರ್ಕಲ್ ಕಡೆಗೆ ಡೇಟಾ ಅನ್ನ ಕೇಳುತ್ತೆ, ಸರ್ಕಲ್ ಡಿವಿಷನ್ ಕಡೆಯಿಂದ ಡೇಟಾ ಅನ್ನ ಪಡ್ಕೊಳ್ಳುತ್ತೆ. ಪರ್ಟಿಕ್ಯುಲರ್ ಆಗಿರುವಂತಹ ಡಿವಿಷನ್ ಅಲ್ಲಿ ಸರ್ಕಲ್ ಅಲ್ಲಿ ಎಷ್ಟೊಂದು ವೇಕೆನ್ಸಿಗಳು ಖಾಲಿ ಇದಾವೆ ಎಂಬುದರ ಬಗ್ಗೆ ಮತ್ತೊಂದು ಸಲ ಡೇಟಾ ಅನ್ನ ಪಡ್ಕೊಂಡು ನಾಳೆ ತಿಂಗಳು ಇದರ ಲೇಟೆಸ್ಟ್ ಆಗಿರುವಂತಹ ಅಫಿಷಿಯಲ್ ಆಗಿರುವಂತಹ ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡ್ತಾರೆ. ಆಬ್ವಿಯಸ್ಲಿ 5ನೇ ತಾರೀಕು ಮೇಲೆ ಅಂದ್ರೆ ಕೆಲವೊಂದು 10 ಅಥವಾ 15 ದಿನ ಟೈಮ್ ಇಲ್ಲಿ ತಗೊಳ್ತಾರೆ. ಹೊಸದಾಗಿರುವಂತಹ ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡೋದಕ್ಕೆ ನಾಳೆ ತಿಂಗಳು ಇದರ ಬಗ್ಗೆ ಸಂಪೂರ್ಣವಾಗಿರುವಂತಹ ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡ್ತಾರೆ. ಇದು ಲೇಟೆಸ್ಟ್ ಆಗಿರುವಂತಹ ಇವತ್ತು ಬಂದಿರುವಂತಹ ಅಪ್ಡೇಟ್. ಸೊ ಆ ಉದ್ದೇಶದಿಂದ ಬಹಳ ಬೇಗ ನಾನು ಈ ಅಪ್ಡೇಟ್ ನಾನು ತಮ್ಮಲ್ಲಿ ಶೇರ್ ಅನ್ನ ಮಾಡ್ಕೊಳ್ತಾ ಇದ್ದೀನಿ. ನಂತರ ಸೆಲೆಕ್ಷನ್ ಪ್ರೋಸೆಸ್ ನ ವಿಚಾರಕ್ಕೆ ಬಂದಾಗ ಮ್ಯಾಕ್ಸಿಮಮ್ ಆಗಿರುವಂತಹ ಸ್ಟೂಡೆಂಟ್ಗಳು ಕ್ಯಾಂಡಿಡೇಟ್ಗಳು ಪದೇ ಪದೇ ಕಮೆಂಟ್ ಅನ್ನ ಮಾಡ್ತಿದ್ದಾರೆ. ಅದೇನೆಂದ್ರೆ ಬ್ರದರ್, ಈ ಬಾರಿ ಸೆಲೆಕ್ಷನ್ ಪ್ರೋಸೆಸ್ ನಲ್ಲಿ ಕ್ವಾಲಿಫಿಕೇಶನ್ ಅಲ್ಲಿ ಏನಾದರೂ ಚೇಂಜಸ್ ಅನ್ನ ಮಾಡ್ತಾರ? ಇದರ ಬಗ್ಗೆ ನಾನು ಸ್ಪಷ್ಟವಾಗಿ ಮಾತನ್ನ ಹೇಳ್ತೀನಿ. ಕೇವಲ ತಾವೇನೋ SLC ಅನ್ನ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ SLC ಆಧಾರದ ಮೇಲೆ ಈ ಬಾರಿ ಕೂಡ ನಿಮ್ಮ ಸೆಲೆಕ್ಷನ್ ಪ್ರೋಸೆಸ್ ನಡೆಯುತ್ತೆ. ಕೆಲವೊಂದು ಸ್ಟೂಡೆಂಟ್ಗಳು ಹೇಳ್ತಿದ್ರಿ, ಬ್ರದರ್ ನಮ್ದು SLC ನಲ್ಲಿ ಬಹಳ ಕಮ್ಮಿ ಪರ್ಸೆಂಟೇಜ್ ಇದೆ, ಆದ್ರೆ ಸೆಕೆಂಡ್ PUC ನಲ್ಲಿ ನಮ್ಮ ಒಳ್ಳೆಯ ಪರ್ಸೆಂಟೇಜ್ ಇದೆ, ಆದ್ರೆ ಸೆಕೆಂಡ್ PUC ನ ಆಧಾರದ ಮೇಲೆ ನಾವು ಅಪ್ಲೈ ಅನ್ನ ಮಾಡಬಹುದು. ಅಂದ್ರೆ ನೋಡಿ, ಆ ರೀತಿಯಾಗಿರುವಂತಹ ಪ್ರೋಸೆಸ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಕೇವಲ ಇವಾಗ SLC ಪರ್ಸೆಂಟೇಜ್ ನ ಮೇಲೆ ಮಾತ್ರ ನಿಮ್ಮ ಸೆಲೆಕ್ಷನ್ ಪ್ರೋಸೆಸ್ ಅನ್ನ ಏನೋ ನಡ್ಕೊಂಡು ಹೋಗ್ತಾ ಇದ್ದಾರೆ. ಓಕೆ, ಕ್ವಾಲಿಫಿಕೇಶನ್ ಅಲ್ಲಿ ಕೂಡ ಇಲ್ಲಿ ಏನೋ ಡಿಫರೆನ್ಸ್ ಅನ್ನ ಕೇಳಿಲ್ಲ. ಮೊದಲು ಯಾವ ರೀತಿ SLC ಮೇಲೆ ಸೆಲೆಕ್ಷನ್ ನಾವು ಯಾವ ರೀತಿ ನಡೆಸ್ಕೊಂತಿದ್ರಿ, ಇವಾಗ ಕೂಡ ಕೇವಲ SLC ನೇ ಕ್ವಾಲಿಫಿಕೇಶನ್ ಕೇಳಿದ್ದಾರೆ. ಮುಂದೆ ಏನಾದ್ರೂ ಸೆಕೆಂಡ್ PUC ಅನ್ನ ಮಾಡಬಹುದು. ಓಕೆನಾ, ಅದರ ಬಗ್ಗೆ ಅಪ್ಡೇಟ್ ಅನ್ನ ಬಂದಿಲ್ಲ. ಆ ಅಪ್ಡೇಟ್ ಏನಾದ್ರೂ ಬಂದ್ರೆ ಖಂಡಿತವಾಗಿ ನಾನು ತಮ್ಮಲ್ಲಿ ಶೇರ್ ಅನ್ನ ಮಾಡ್ಕೊಳ್ತೀನಿ. ಸದ್ಯಕ್ಕೆ ತಾವು ಅಫಿಷಿಯಲ್ ಆಗಿರುವಂತಹ ವೆಬ್ಸೈಟ್ ಅನ್ನ ತಾವು ಚೆಕ್ಔಟ್ ಅನ್ನ ಮಾಡಬಹುದು. ಆನ್ಲೈನ್ ಟ್ರಾನ್ಸ್ಫರ್ ನ ಫೆಸಿಲಿಟೀಸ್ ಅನ್ನ ಸಹ ಬಿಡುಗಡೆಯನ್ನ ಮಾಡಿದ್ದಾರೆ. ಯಾರೆಲ್ಲ ದೂರ ಡಿವಿಷನ್ ಅಲ್ಲಿ ಕೆಲಸ ಮಾಡ್ತಿದ್ರೆ ಅವರು ಈಸಿಯಾಗಿ ಟ್ರಾನ್ಸ್ಫರ್ ಸಹ ತಾವು ಮಾಡ್ಕೋಬಹುದು. ಓಕೆ ಸ್ನೇಹಿತರೆ, ಯಾವುದೇ ಅಫಿಷಿಯಲ್ ಆಗಿರುವಂತಹ ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಅನ್ನ ರಿಲೀಸ್ ಅನ್ನ ಮಾಡಿದ ತಕ್ಷಣ ನಾನು ತಮ್ಮಲ್ಲಿ ಅತಿ ಬೇಗವಾಗಿ ನಾನು ತಮ್ಮಲ್ಲಿ ಶೇರ್ ಅನ್ನ ಮಾಡ್ಕೊಳ್ತೀನಿ. ಓಕೆನಾ, ನೋಡಿ, ಇಂಡಿಯಾ ಪೋಸ್ಟ್ ಆಫೀಸ್ ಬಗ್ಗೆ ಮತ್ತು ಇತರ ಯಾವುದಾದ್ರೂ ಬಗ್ಗೆ ತಮಗೆ ದಯವಿಟ್ಟು ಡೌಟ್ ಇದ್ರೆ ತಾವು ಕಮೆಂಟ್ ಬಾಕ್ಸ್ ಅಲ್ಲಿ ತಾವು ಶೇರ್ ಅನ್ನ ಮಾಡ್ಕೊಳ್ಳಿ. ಬೇಗ ಡೈರೆಕ್ಟ್ ಆಗಿ ನಾನು ಕಮೆಂಟ್ ನಲ್ಲಿ ತಮಗೆ ಆನ್ಸರ್ ಅನ್ನ ಕೊಡ್ತೀನಿ. ಅದರ್ವೈಸ್ ಆಗಿಲ್ಲ ಅಂದ್ರೆ ಏನೋ ಸಪರೇಟ್ ಆಗಿ ವಿಡಿಯೋ ಮುಖಾಂತರ ಪ್ರತಿಯೊಬ್ಬರಿಗೂ ಯೂಸ್ ಆಗುವ ರೀತಿಯಲ್ಲಿ ನಾನು ವಿಡಿಯೋ ಮುಖಾಂತರ ನಾನು ಅಪ್ಡೇಟ್ ಅನ್ನ ಕೊಡ್ತೀನಿ. ಓಕೆನಾ, ಇವತ್ತಿನ ಈ ಎರಡು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಆಗಿರುತ್ತೆ. ನೋಡಿ, ಇವತ್ತಿನಿಂದ ತಾವು ಇಂಡಿಯಾ ಪೋಸ್ಟ್ ಆಫೀಸ್ ಕಡೆಯಿಂದ ರಿಲೀಸ್ ಮಾಡುವಂತಹ ಪ್ರತಿಯೊಂದು ಅಪ್ಡೇಟ್ ಅನ್ನ ತಾವು ತಿಳಿತಾ ಇರಬೇಕು. ಓಕೆ, ಅಫಿಷಿಯಲ್ ಆಗಿರುವಂತಹ ನೋಟಿಫಿಕೇಶನ್ ರಿಲೀಸ್ ಮಾಡ್ತೀವಿ ಅಂತ ಅಪ್ಡೇಟ್ ಅನ್ನ ಬಂದಾಗ ಅದರ ಮುಂಚೆ ಕೆಲವೊಂದು ಸಣ್ಣ ಪುಟ್ಟ ಚೇಂಜಸ್ ಅನ್ನ ಮಾಡ್ತಾನೆ ಇರ್ತಾರೆ. ಸೊ ಆ ಚೇಂಜಸ್ ಅನ್ನ ತಾವು ಪ್ರತಿದಿನ ತಾವು ಅಪ್ಡೇಟ್ ಮುಖಾಂತರ ತಾವು ಈ ವಿಡಿಯೋಸ್ ಮುಖಾಂತರ ತಾವು ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನ ಪಡಿತಾ ಇರಬೇಕು. ತಮಗೆ ಈಸಿಯಾಗಿ ಪ್ರತಿಯೊಂದು ಅಪ್ಡೇಟ್ ಅನ್ನ ಪಡಿಬೇಕು ಅಂದ್ರೆ ಈ ಚಾನೆಲ್ ನ ತಾವು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಳ್ಳಿ. ಯಾರೆಲ್ಲ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಮೊದಲನೇ ನೋಟಿಫಿಕೇಶನ್ ಗೋಸ್ಕರ ಮೊದಲನೇ ಪೋಸ್ಟ್ ಗಳಿಗೋಸ್ಕರ ವೈಟ್ ಮಾಡ್ತಿದ್ರಿ, ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಈ ವಿಡಿಯೋನ ಶೇರ್ ಅನ್ನ ಮಾಡ್ಕೊಳ್ಳಿ. ಸೊ ಇದೇ ರೀತಿಯಾದಂತಹ ಇಂಡಿಯಾ ಪೋಸ್ಟ್ ಆಫೀಸ್ ನ ಮತ್ತೊಂದು ಅಪ್ಡೇಟ್ ನಲ್ಲಿ ಸಿಗ್ತೀನಿ.